ತಿಲ್ಲಿ ಮತ್ತು ಕಪೂರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ಸ್ವಲ್ಪ ತಿಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಕೊಂಡು 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ 80% ಕುಕ್ ಆಗಿರುತ್ತೆ. ಅದು ಅರಿಶಿನ, ಕೊತ್ತಂಬರಿ ಸೊಪ್ಪು, ಅರ್ಧ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತುಪ್ಪ, ರೆಡ್ ಚಿಲ್ಲಿ ಪೌಡರ್ 1/4 ಟೀ ಸ್ಪೂನ್, ಧನಿಯಾ ಪೌಡರ್ 1/4 ಟೀ ಸ್ಪೂನ್ ಮತ್ತು ಕಪೂರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ವಿಸಿಲ್ ಆದಮೇಲೆ ನಿಮಗೆ ಅನ್ನಕ್ಕೆ ನೆಂಚ್ಕೊಂಡು ತಿನ್ನಿಸ್ಬೇಕಂದ್ರೆ ಗೊಜ್ಜಾಗೆ ಬಿಟ್ಕೊಳ್ಳಿ. ಇಲ್ಲಾಂದರೆ ಬರೀ ಫ್ರೈ ಥರ ಆಗಬೇಕಂದ್ರೆ ನೀರನ್ನ ಇಂಬ್ರಿಸ್ಕೊಂಡ್ಬಿಡಿ. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ರಿಚ್ ಫುಡ್ ಇದು. ಫುಡ್ಡಲ್ಲಿ ಐರನ್ ಸಪ್ಲಿಮೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದು ರಿಚ್ ಇನ್ ಐರನ್ ಆ್ಯಂಡ್ ವಿಟಮಿನ್ B13. ಇದು ಬ್ರೈನ್ ಡೆವಲಪ್ಮೆಂಟ್ಗೆ, ಹೆಲ್ದಿ ನರ್ವಸ್ ಸಿಸ್ಟಮ್ಗೆ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಇದು ರ್ಯಾಪಿಡ್ ಗ್ರೋತ್ಗೆ ಮತ್ತು ಮಸಲ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಜಿಂಕು ಮತ್ತು ಸೆಲೆನಿಯಂ ಇರೋದ್ರಿಂದ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಸೊ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಇಬ್ರಿಗೂ ಕೂಡ ಇದು ತಿನ್ನೋದ್ರಿಂದ ತುಂಬಾ ಯೂಸ್ಫುಲ್ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಹೆಲ್ದಿ ಟಿಪ್ಸ್ ಮತ್ತು ರೆಸಿಪಿಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.